ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಕುಂಭರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಿರುವು ಈಗ ಎದುರಾಗಿದೆ. ನೀವು ಕೇಳುತ್ತಿರುವುದು ನಿಜ. ಈ ವಾರದಲ್ಲಿ ನಿಮ್ಮ ಹಣದ ಸಂಪೂರ್ಣವಾಗಿ ಅಂದರೆ ನಿಮ್ಮ ಜೀವನದ ಒಂದು ದೊಡ್ಡ ಘಟ್ಟ ಸಂಪೂರ್ಣವಾಗಿ ಬದಲಾಗಲಿದೆ. ವಿಶೇಷವಾಗಿ ಇಂದು ಸಂಜೆ 5:05 ನಂತರ ನಿಮ್ಮ ಜೀವನದಲ್ಲಿ ಯಾವ ಪವಾಡ ಸಂಭವಿಸಲಿದೆ ಎಂದು ತಿಳಿದರೆ ನೀವು ನಂಬುವುದಿಲ್ಲ. ಇದು ಸಾಮಾನ್ಯ ಜ್ಯೋತಿಷ್ಯ ಅಥವಾ ಭವಿಷ್ಯವಾಣಿಯಲ್ಲ. ಇದು ನಿಜವಾಗಿಯೂ ಪರಮಾತ್ಮನು ನಿಮಗಾಗಿ ಕಳಿಸಿರುವ ವಿಶೇಷ ಸಂದೇಶವಾಗಿದೆ. ಸ್ನೇಹಿತರೆ, ನಿಮ್ಮ ಬಡತನ ದೂರವಾಗಿ ಸಂಪತ್ತು ಸಾಧಿಸುವ ಸಮಯ ಬಂದಿದೆ. ನೀವು ಹಿಂದೆ ಎದುರಿಸಿದ ಎಲ್ಲ ಕಷ್ಟಗಳು, ಕಣ್ಣೀರು ಮತ್ತು ಅವಮಾನಗಳು ಇಂದು ಕೊನೆಗೊಳ್ಳಲಿದೆ. ಆದರೆ ಒಂದು ಪ್ರಮುಖ ವಿಷಯವೆಂದರೆ, ನೀವು ಈ ವಿಷಯವನ್ನು ಸಂಪೂರ್ಣವಾಗಿ ಒಂಟಿಯಾಗಿರುವಾಗ ಮಾತ್ರ ತಿಳಿದುಕೊಳ್ಳಬೇಕು. ಈ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಆ ಅದೃಷ್ಟ ಯಾವುದು ಎಂಬ ವಿವರಗಳನ್ನು ನಾವು ಈಗ ನೋಡೋಣ. ಕುಂಭರಾಶಿಯವರೇ, ನಾನು ಇಂದು ನಿಮಗೆ ಹೇಳಲಿರುವ ಮಾತುಗಳು ಸಾಮಾನ್ಯ ಭವಿಷ್ಯ ಹೇಳುವಿಕೆ ಅಲ್ಲ. ಇದು ದೈವಿಕ ನಿರ್ಧಾರ. ಇಂದು ಸಂಜೆ ನಂತರ ನಿಮ್ಮ ಜೀವನವು ಬಡತನದ ಕತ್ತಲೆಯಿಂದ ಸಂಪತ್ತಿನ ಬೆಳಕಿನತ್ತ ಪ್ರಯಾಣಿಸಲಿದೆ. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಬಂದಿದೆ. ನಿಮ್ಮ ಜೀವನದಲ್ಲಿ ಅಪೂರ್ಣವಾಗಿ ಉಳಿದಿದ್ದ ಎಲ್ಲ ಕಥೆಗಳು ಈಗ ಪೂರ್ಣಗೊಳ್ಳಲಿವೆ. ನೀವು ಇಲ್ಲಿಯವರೆಗೂ ಕನಸಿನಲ್ಲಿ ಮಾತ್ರ ಕಂಡಿದ್ದ ಸಂತೋಷವು ಈಗ ನಿಮ್ಮ ಕಣ್ಣುಗಳ ಮುಂದೆ ವಾಸ್ತವವಾಗಲಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಎಲ್ಲ ಕಡೆಯಿಂದ ಹೊಡೆತ ಬಿದ್ದಾಗ ಮತ್ತು ಯಾವುದೇ ಸಹಾಯವಿಲ್ಲದಿದ್ದಾಗ ಅವನು ಆಕಾಶದತ್ತ ನೋಡುತ್ತಾನೆ ಮತ್ತು ಆ ದೇವರನ್ನು ಮಾತ್ರ ನಂಬುತ್ತಾನೆ. ಆ ದೇವರು ಈಗ ನಿಮ್ಮ ನಂಬಿಕೆಗೆ ಫಲಿತಾಂಶಗಳನ್ನು ನೀಡಲು ನಿಮ್ಮ ಅದೃಷ್ಟದ ಬಾಗಿಲುಗಳನ್ನು ತೆರೆಯಲಿದ್ದಾನೆ. ನೀವು ಅನೇಕ ಕಷ್ಟಗಳನ್ನು ಎದುರಿಸಿದ್ದೀರಿ, ತಿರಸ್ಕಾರಗಳನ್ನು ಕಂಡಿದ್ದೀರಿ, ಅವಮಾನಗಳನ್ನು ಸಹಿಸಿಕೊಂಡಿದ್ದೀರಿ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿದೆ. ಆದರೆ ದೇವರ ಮೇಲಿನ ನಿಮ್ಮ ನಂಬಿಕೆ ಕಡಿಮೆಯಾಗಿಲ್ಲ. ಅದಕ್ಕಾಗಿಯೇ ದೇವರು ನಿಮಗೆ ಈ ಅದೃಷ್ಟವನ್ನು ಆಶೀರ್ವಾದವಾಗಿ ನೀಡುತ್ತಿದ್ದಾನೆ. ನಿಮ್ಮ ಕಷ್ಟದ ಸಮಯ ಮುಗಿದಿದೆ. ನಿಮ್ಮ ರಾತ್ರಿಗಳು ಇನ್ನು ಮುಂದೆ ಕಣ್ಣೀರಿನಲ್ಲಿ ಕಳೆಯುವುದಿಲ್ಲ. ಬದಲಾಗಿ ನಿಮ್ಮ ಕನಸುಗಳನ್ನು ಹೇಗೆ ನನಸಾಗಿಸಿಕೊಳ್ಳಬೇಕೆಂದು ಯೋಚಿಸುವುದರಲ್ಲಿ ಕಳೆಯುತ್ತವೆ. ನಿನ್ನೆಯವರೆಗೆ ನಿಮ್ಮನ್ನು ಕರುಣೆಯಿಂದ ನೋಡುತ್ತಿದ್ದ ಜಗತ್ತು ನಾಳೆಯಿಂದ ನಿಮ್ಮನ್ನು ಸ್ಫೂರ್ತಿಯಾಗಿ ನೋಡುತ್ತದೆ. ನಿಮ್ಮ ಬಡತನವನ್ನು ನೋಡಿ ನಕ್ಕವರು ನಾಳೆ ನಿಮ್ಮ ಯಶಸ್ಸಿಗೆ ತಲೆಬಾಗುತ್ತಾರೆ. ಏಕೆಂದರೆ ಇದು ದೇವರು ಸ್ವತಃ ನೀಡಿದ ತೀರ್ಪು. ಇದು ದೇವರ ನಿರ್ಧಾರ. ಈ ವ್ಯಕ್ತಿ ಬಹಳಷ್ಟು ಸಹಿಸಿಕೊಂಡಿದ್ದಾನೆ ಮತ್ತು ಈಗ ದೇವರು ಅವನಿಗೆ ಆಶೀರ್ವಾದ ಮಾಡಬೇಕೆಂದು ನಿರ್ಧರಿಸಿದ್ದಾನೆ ಎಂದು ಪ್ರಕೃತಿ ಸಾರುತ್ತಿದೆ. ನೀವು ಒಂಟಿಯಾಗಿದ್ದರೆ ಅಥವಾ ಒಂಟಿತನ ಅನುಭವಿಸುತ್ತಿದ್ದರೆ ಒಂದು ವಿಷಯವನ್ನು ನೆನಪಿಡಿ. ದೇವರು ನಿಮ್ಮನ್ನು ಕೈಬಿಟ್ಟಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಶಕ್ತಿ ಪ್ರವೇಶಿಸಲಿದೆ. ಶ್ರೀಮಂತರಿಗೆ ಮಾತ್ರ ಲಭ್ಯವಿದೆ ಎಂಬ ಭಾವಿಸಲಾದ ಅವಕಾಶಗಳು ಈಗ ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ. ಸ್ನೇಹಿತರೆ, ಇದು ಕೇವಲ ಹಣದ ಬಗ್ಗೆ ಅಲ್ಲ, ಇದು ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಆಟ. ಕುಂಭರಾಶಿಯವರೇ, ನೀವು ಪಡೆಯುವ ಅದೃಷ್ಟ ಸಾಮಾನ್ಯವಲ್ಲ. ನಿಮ್ಮ ಕುಟುಂಬದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಏರಲಿದೆ ಎಂದರೆ, ನಿಮ್ಮ ಪೂರ್ವಜರು ಸಹ ನಿಮ್ಮನ್ನು ಮೇಲಿಂದ ನೋಡಿ ಆಶೀರ್ವದಿಸುತ್ತಾರೆ. ಒಂದು ವಿಷಯವನ್ನು ನೆನಪಿಡಿ, ದೇವರು ಯಾವಾಗಲೂ ತನ್ನ ಪವಾಡಗಳಿಗಾಗಿ ಮುರಿದು ಒಳಗೊಳಗೆ ಒಂಟಿಯಾಗಿರುವವರನ್ನು ಆಯ್ಕೆ ಮಾಡುತ್ತಾನೆ. ಏಕೆಂದರೆ ನೋವನ್ನು ಅನುಭವಿಸಿದವರು ಮಾತ್ರ ಇತರರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಜೀವನದಲ್ಲಿ ಕಳೆದುಕೊಂಡಿದ್ದೀರಿ ಎಂದು ಹತಾಶೆಯಲ್ಲಿದ್ದರೆ, ದೇವರು ನಿಮಗೆ ಅದೇ ವಿಷಯವನ್ನು ಹೇಳುತ್ತಿದ್ದಾನೆ. ನಿಮ್ಮ ಹಣೆಬರಹವನ್ನು ನೀವೇ ಬರೆಯುವ ಸಮಯ ಬಂದಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ, ಅದು ಇನ್ನು ಮುಂದೆ ಬದಲಾಗಲಿದೆ. ಏಕೆಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದವರಿಗೆ ಮಾತ್ರ ಲಭ್ಯವಿರುವ ಈ ಮಹಾನ್ ಅದೃಷ್ಟ ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ. ನೀವು ಮಾಡಿದ ಪ್ರಾರ್ಥನೆಗಳು, ನೀವು ತೆಗೆದುಕೊಂಡ ಬಲವಾದ ನಿರ್ಧಾರಗಳು, ಆ ನೋವಿನಲ್ಲಿ ನೀವು ಸುರಿಸಿದ ಕಣ್ಣೀರು, ಇವೆಲ್ಲದಕ್ಕೂ ಪ್ರತಿಫಲ ಸಿಗುವ ಕಾಲ ಹತ್ತಿರ ಬಂದಿದೆ. ಕತ್ತಲೆಯನ್ನು ಬೆಳಕಿನಿಂದ ತುಂಬುವ ಈ ಪರಮಾತ್ಮನಲ್ಲಿ ನಂಬಿಕೆ ಇರಿಸಿ. ದೇವರು ನಿಮ್ಮ ಜೀವನದಲ್ಲಿ ಒಂದು ಪವಾಡ ಮಾಡುತ್ತಾನೆ. ಜಗತ್ತಿನಲ್ಲಿ ಯಾರಾದರೂ ಪವಾಡಗಳು ನಿಜವಾಗಿಯೂ ಸಂಭವಿಸುತ್ತವೆ ಎಂದು ಕೇಳಿದರೆ, ನಿಮ್ಮ ಜೀವನವನ್ನು ಅವರಿಗೆ ಉದಾಹರಣೆಯಾಗಿ ತೋರಿಸಿ. ಎಲ್ಲವನ್ನು ಕಳೆದುಕೊಂಡ ಸಾಮಾನ್ಯ ಮನುಷ್ಯನು ನೋಡುತ್ತಿರುವಾಗಲೇ ಅಂತಹ ಮಟ್ಟಕ್ಕೆ ಹೇಗೆ ಹೋದ ಎಂದು ನೀವು ಈ ಜಗತ್ತಿಗೆ ಸಾಬೀತುಪಡಿಸಲಿದ್ದೀರಿ. ಈಗ ನೀವು ಮಾಡಬೇಕಾದಷ್ಟು ಒಂದು ಧೈರ್ಯವಾದ ಹೆಜ್ಜೆ ಮುಂದಿಡುವುದು. ಒಬ್ಬ ಮನುಷ್ಯನು ಕೇವಲ ಸಂದರ್ಭಗಳಿಂದಲ್ಲ, ಬದಲಾಗಿ ತನ್ನ ಮೇಲಿನ ನಂಬಿಕೆಯಿಂದ ಶ್ರೇಷ್ಠನಾಗುತ್ತಾನೆ ಎಂದು ನೀವು ತೋರಿಸಬೇಕು. ಈ ಪ್ರಯಾಣದಲ್ಲಿ ನೀವು ಒಂಟಿಯಾಗಿಲ್ಲ. ದೇವರು ನಿಜವಾಗಿಯೂ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಮುನ್ನಡೆಸುತ್ತಿದ್ದಾನೆ. ನಿಮ್ಮ ಜೀವನವು ಈಗ ಒಂದು ಮಹತ್ವದ ತಿರುವು ಪಡೆದಿದೆ. ಇಲ್ಲಿಂದ ಮುಂದೆ ಬೆಳಕಿಗೆ
ಹೊರತುಪಡಿಸಿ ಹಿಂದಿರುಗಿ ನೋಡುವ ಅಗತ್ಯವಿಲ್ಲ. ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮುನ್ನಡೆಯಿರಿ. ನೀವು ಹಸಿವಿನಿಂದ ಕಳೆದ ರಾತ್ರಿಗಳು, ಕಷ್ಟಪಟ್ಟ ದಿನಗಳು, ಇತರರು ಹೊಂದಿದ ವಸ್ತುಗಳನ್ನು ನೋಡಿ ನೀವು ಪಟ್ಟ ಆಸೆ, ಇವೆಲ್ಲದಕ್ಕೂ ಪ್ರತಿಫಲವಾಗಿ ದೇವರು 100 ಪಟ್ಟು ಹೆಚ್ಚು ನೀಡಲಿದ್ದಾನೆ. ನಿಮ್ಮನ್ನು ಮುಚ್ಚಿಕೊಳ್ಳಲು ಸರಿಯಾದ ಸೌಲಭ್ಯವಿಲ್ಲದೆ ತಣ್ಣನೆಯ ರಾತ್ರಿಗಳಲ್ಲಿ ಕಳೆದ ದಿನಗಳು, ನಿಮ್ಮ ಕನಸುಗಳನ್ನು ಬದಿಗಿಟ್ಟು ಇತರರ ಬೆಳವಣಿಗೆಯನ್ನು ನೋಡಿ ನಿಟ್ಟುಸಿರು ಬಿಟ್ಟ ಕ್ಷಣಗಳು, ಇವೆಲ್ಲವೂ ಆ ದೇವರು ಗಮನಿಸುತ್ತಿದ್ದಾರೆ. ಅದಕ್ಕಾಗಿ ಈಗ ಅವನು ನಿಮಗೆ ಅವೆಲ್ಲದಕ್ಕೂ 100 ಪಟ್ಟು ಪ್ರತಿಫಲವನ್ನು ನೀಡುತ್ತಿದ್ದಾನೆ. ಇಲ್ಲಿಯವರೆಗೆ ನೀವು ಪರೀಕ್ಷೆಯನ್ನು ಎದುರಿಸಿದ್ದೀರಿ. ಆ ಪರೀಕ್ಷೆ ಈಗ ಮುಗಿದಿದೆ. ಈಗ ನಿಮ್ಮ ಫಲಿತಾಂಶ ಬರುತ್ತಿದೆ. ಆ ಫಲಿತಾಂಶ ಸರಳವಾಗಿರುವುದಿಲ್ಲ. ಅದು ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿರುತ್ತದೆ. ಇದು ಕಾಲ್ಪನಿಕ ಕಥೆಯಲ್ಲ, ಇದು ಅಕ್ಷರಶಃ ಸತ್ಯ. ಈ ಪವಾಡಕ್ಕಾಗಿ ಮಾನಸಿಕವಾಗಿ ಸಿದ್ಧರಾಗಿ ನಿಮ್ಮ ಆತ್ಮವನ್ನು ಬಲಪಡಿಸಿಕೊಳ್ಳಿ. ನೀವು ಇಲ್ಲಿಯವರೆಗಿನ ಸ್ಥಿತಿ ನಾಳೆ ನೀವಿರುವ ಸ್ಥಿತಿಯಿಂದ ಭಿನ್ನವಾಗಿದೆ. ನಿಮ್ಮ ಜೀವನವು ಜಗತ್ತೇ ನಿಮ್ಮಿಂದ ಪ್ರೇರಿತವಾಗುವ ರೀತಿಯಲ್ಲಿ ಬದಲಾಗಲಿದೆ. ನಿಮ್ಮ ಹೋರಾಟವನ್ನು ನೋಡಿ ಇತರರು ಆಶ್ಚರ್ಯಪಡುತ್ತಾರೆ. ನೀವು ವರ್ಷಗಳಿಂದ ಯಾವುದೇ ಬದಲಾವಣೆಗಳಿಗಾಗಿ ಕಾದಿದ್ದೀರೋ ಆ ಬದಲಾವಣೆ ನೀವೇ ಸಾಕ್ಷಿಯಾಗಲಿದ್ದೀರಿ. ಇಂದು ಸಂಜೆ ನಂತರ ನಿಮ್ಮ ಜೀವನದಲ್ಲಿ ಈ ಪವಾಡ ಸಂಭವಿಸಲಿದೆ. ಇದು ತಡೆಯುವಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಇದು ನಿಜವಾಗಿಯೂ ನಿಮಗೆ ಬಂಪರ್ ಲಾಟರಿಯಂತೆ. ನೀವು ಎಂದಿಗೂ ಕನಸು ಕಾಣದ ಅದ್ಭುತವಾದ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ. ಅದಕ್ಕಾಗಿಯೇ ನೀವು ನಂಬಿಕೆಯನ್ನು ಇಡಬೇಕು ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಸಿಕೊಳ್ಳಬೇಕು. ನಿಮ್ಮ 5 ದೊಡ್ಡ ಆಸೆಗಳು ಈಗ ಈಡೇರಲಿದೆ. ವಿಧಿ ಬರೆದ ಲಿಪಿಯನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಈ ವಿಧಿಯೇ ಈಗ ನಿಮ್ಮ ಪಕ್ಕದಲ್ಲಿ ನಿಂತು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ನಿಮ್ಮ ಜೀವನವು ಇನ್ನು ನಿನ್ನೆಯಂತೆ ಇರುವುದಿಲ್ಲ. ನಾಳೆಯಿಂದ ಹೊಸ ಅಧ್ಯಾಯ ಆರಂಭವಾಗಲಿದೆ. ಆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಮತ್ತು ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ನೀವು ಎದುರಿಸಿದ ಕಷ್ಟಗಳ ನಡುವೆಯೂ ನೀವು ಮಾಡಿದ ನಿಸ್ವಾರ್ಥ ಕೆಲಸಕ್ಕೆ ಪ್ರತಿಫಲ ನೀಡುವ ಸಮಯ ಬಂದಿದೆ. ಕಾಲಚಕ್ರ ತಿರುಗಿದೆ. ಪ್ರಕೃತಿಯ ನಿಯಮದ ಪ್ರಕಾರ ಈಗ ನಿಮ್ಮ ಹೆಸರು ಮುಂದಿನ 24 ಗಂಟೆಗಳಲ್ಲಿ ನೀವು ಅನಿರೀಕ್ಷಿತ ಯಶಸ್ಸನ್ನು ಕಾಣುವ ಅವಕಾಶವಿದೆ. ಈ ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ಸಂಭವಿಸಲಿದೆ. ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯವಿದ್ದರೆ ಮಾತ್ರ ಇದನ್ನು ಗಮನಿಸಿ. ನೀವು ಅನಿರೀಕ್ಷಿತವಾಗಿ ಶ್ರೇಯಸ್ಸನ್ನು ಪಡೆಯಲಿದ್ದೀರಿ. ಅಂತಹ ಅವಕಾಶ ಜೀವಿತಾವಧಿಯಲ್ಲಿ 1 ಸಾರಿ ಮಾತ್ರ ಬರುತ್ತದೆ. ನಿಮ್ಮ ಜೀವನದಲ್ಲಿ ಅನೇಕ ಯಶಸ್ಸುಗಳು ಮತ್ತು ಅದ್ಭುತ ಆಶ್ಚರ್ಯಗಳು ಬರಲಿದೆ. ನಿಮ್ಮಲ್ಲಿರುವ ಪ್ರತಿಯೊಂದು ಸಮಸ್ಯೆಯೂ ಈಗ ಪರಿಹಾರವಾಗುತ್ತದೆ. ಮುಂದಿನ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸುವ ಪವಾಡವನ್ನು ನೋಡಿ ನಿಮ್ಮ ಇಡೀ ಊರು ಮತ್ತು ನೆರೆಹೊರೆಯವರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಇದು ಅಕ್ಷರಶಃ ಸತ್ಯ. ನಿಮ್ಮ ಜೀವನದಲ್ಲಿ ಈಗ ಬರುತ್ತಿರುವ ಆ ಅದೃಷ್ಟವನ್ನು ನೀವು ಕಾಪಾಡಿಕೊಳ್ಳಬೇಕೆಂದರೆ ದೈವಿಕ ಇಚ್ಛೆಯಂತೆ ವರ್ತಿಸುವುದು ಬಹಳ ಮುಖ್ಯ. ಕಳೆದ 12 ವರ್ಷಗಳಿಂದ ಒಂದು ಅದೃಶ್ಯ ಶಕ್ತಿ ನಿಮ್ಮೊಂದಿಗಿದೆ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸಿದ ಆ ದೈವಿಕ ಶಕ್ತಿಯನ್ನು ನಾವು ನಿರ್ಲಕ್ಷಿಸುವುದು ಒಳ್ಳೆಯದಲ್ಲ. ನೀವು ಆ ದೇವರಿಗೆ ಕೃತಜ್ಞರಾಗಿದ್ದರೆ ಸಂಪತ್ತು, ವೈಭವ ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ಒಂದು ಹೊಳೆಯಂತೆ ಬರುತ್ತದೆ. ಧನ್ಯವಾದಗಳಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏರಬಹುದು. ಆ ಅದ್ಭುತ ಶಕ್ತಿಯು ನಿಮ್ಮ ಜೀವನದ ದಿಕ್ಕನ್ನು ಮಾತ್ರವಲ್ಲದೆ ನಿಮ್ಮ ಹಂತವನ್ನು ಬದಲಾಯಿಸಬಹುದು. ಅವರ ಆಶೀರ್ವಾದ ನಿಮ್ಮಲ್ಲಿದ್ದರೆ ನೀವು ನಿರ್ಭೀತವಾದ ವಿಜೇತರಾಗುತ್ತೀರಿ. ನಿಮ್ಮ ಜೀವಿತಾವಧಿಯುದ್ದಕ್ಕೂ ಆರಾಮವಾಗಿ ಬದುಕಲು ಸಾಕಷ್ಟು ಸಂಪತ್ತು ನಿಮ್ಮ ಮನೆಗೆ ಪ್ರವೇಶಿಸಲಿದೆ. ಮುಂದಿನ 5 ದಿನಗಳಲ್ಲಿ ನೀವು ಎಂದಿಗೂ ಕನಸು ಕಾಣದ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಈ 5 ದಿನಗಳು ನಿಮ್ಮ ಜೀವನದ ಅತ್ಯಂತ ಅದ್ಭುತ ಸಮಯಗಳು. ನಿಮ್ಮ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ಕುಂಭರಾಶಿಯವರೇ, ನೀವು ಹಲವು ವರ್ಷಗಳಿಂದ ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟಿದ್ದ ಆಸೆಗಳು ಮತ್ತು ನಿಮ್ಮ ಕಣ್ಣುಗಳಲ್ಲಿ ಅಡಗಿಸಿದ್ದ ಕನಸುಗಳು ಈಗ ನನಸಾಗಲಿದೆ. ಅಂತಹ ಅವಕಾಶ ಮತ್ತೆ ಬರುವುದಿಲ್ಲ. ನಿಮ್ಮ ಅದೃಷ್ಟ ಈಗ ಗರ್ಜಿಸುವ ಹುಲಿಯಂತಿದೆ ಮತ್ತು ಅದರ ಭವ್ಯ ಧ್ವನಿ 4 ದಿಕ್ಕುಗಳಲ್ಲಿ ಕೇಳಿಬರಲಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಅದು ಎಲ್ಲ ಕಷ್ಟಗಳನ್ನು ನಿವಾರಿಸಲಿದೆ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಯುದ್ಧಗಳನ್ನು ಮಾಡಿದ್ದೀರಿ. ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು ಜಯಿಸಿದ್ದೀರಿ. ಹಲವು ಬಾರಿ ನೀವು ಸಂಪೂರ್ಣವಾಗಿ ಕುಸಿದು ಬಿದ್ದು ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸಿದ್ದೀರಿ. ಆದರೆ ನೀವು ಎಂದಿಗೂ ಸೋಲನ್ನು ಸ್ವೀಕರಿಸಲಿಲ್ಲ. ಆ ಧೈರ್ಯವೇ ನಿಮ್ಮನ್ನು ಇಲ್ಲಿಯವರೆಗೂ ಕರೆದು ತಂದಿದೆ. ನೀವು ಯಾವಾಗಲೂ ಇತರರ ಒಳಿತನ್ನು ಬಯಸುತ್ತೀರಿ ಮತ್ತು ಯಾವುದೇ ಕಷ್ಟದಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಸಿದ್ಧರಿದ್ದೀರಿ. ಆದರೆ ಪ್ರತಿಯಾಗಿ ನೀವು ಪಡೆದದ್ದು ನೋವು ಮತ್ತು ನಿರಾಸೆ ಮಾತ್ರ. ನಾನು ಯಾರಿಗೂ ಯಾವುದೇ ಹಾನಿ ಮಾಡಿಲ್ಲ ಮತ್ತು ನನ್ನ ಜೀವನ ಏಕೆ ಎಷ್ಟೊಂದು ಕಷ್ಟಗಳಿಂದ ತುಂಬಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತದೆ. ಆದರೆ ಇನ್ನು ನೀವು ಚಿಂತಿಸಬೇಕಾಗಿಲ್ಲ ಸ್ನೇಹಿತರೆ. ಕುಂಭರಾಶಿಯವರೇ, ನಿಮ್ಮ ವ್ಯಕ್ತಿತ್ವವೇ ಅಂತಹದ್ದು. ನೀವು ಸದಾಕಾಲ ಹೊಸದನ್ನು ಹುಡುಕುವವರು. ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕೆಂದು ಹಂಬಲಿಸುವ ನೀವು ಹಲವು ಬಾರಿ ನಿಮ್ಮ ಸ್ವಂತ ಹಿತಾಸಕ್ತಿಯನ್ನು ಮರೆತು ಬಿಡುತ್ತೀರಿ.
ನಿಮ್ಮ ಈ ನಿಸ್ವಾರ್ಥ ಗುಣವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆ. ಆದರೆ ನೆನಪಿಡಿ, ಜಗತ್ತನ್ನು ಬದಲಾಯಿಸುವ ಮೊದಲು ನೀವು ಶಕ್ತಿಯುತರಾಗಿರುವುದು ಬಹಳ ಮುಖ್ಯ. ಈಗ ಸಮಯ ಬಂದಿದೆ. ಶನಿದೇವರ ಕೃಪೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಇದುವರೆಗೆ ನೀವು ಹಣದ ಕೊರತೆಯಿಂದ ಕೈಬಿಟ್ಟ ಯೋಜನೆಗಳನ್ನು ಈಗ ಪುನರಾರಂಭಿಸಬಹುದು. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ವಿಶೇಷತೆ ಇರುತ್ತದೆ. ನಿಮ್ಮ ಕ್ರಿಯಾಶೀಲತೆ ಮತ್ತು ಬುದ್ಧಿವಂತಿಕೆಯನ್ನು ಜಗತ್ತು ಗುರುತಿಸುವ ಕ್ಷಣವಿದು. ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ನೀವು ಕೆಲಸ ಮಾಡುವ ಜಾಗದಲ್ಲಿ ಅಡೆತಡೆಗಳು ದೂರವಾಗಲಿದೆ. ನಿಮ್ಮ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳಿಂದ ಕಿರಿಕಿರಿ ಅನುಭವಿಸುತ್ತಿದ್ದರೆ ಅವೆಲ್ಲವೂ ಈಗ ನಿಮ್ಮ ಸಾಮರ್ಥ್ಯವನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ. ಶತ್ರುಗಳ ಸಂಚು ನಿಮ್ಮ ಮುಂದೆ ನಡೆಯುವುದಿಲ್ಲ. ಹಳೆಯ ಸಾಲದ ಬಾಧೆಗಳಿಂದ ನೀವು ಮುಕ್ತಿ ಪಡೆಯಲಿದ್ದೀರಿ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಸೂಚನೆಗಳಿದೆ. ಇದು ನಿಮ್ಮ ಹಳೆಯ ಶ್ರಮಕ್ಕೆ ಸಿಗುತ್ತಿರುವ ಸಂಭಾವನೆಯೇ ಹೊರತು ಸುಮ್ಮನೆ ಬರುವುದಲ್ಲ. ಟೋಟಲ್ ಆಗಿ ಹೇಳೋದಾದರೆ, ಇಂದಿನ 15ನೇ ತಾರೀಕಿನ ನಂತರ 5 ದಿನಗಳಲ್ಲಿ ನಿಮ್ಮ ಜೀವನವೇ ಬದಲಾಗಲಿದೆ. ತಪ್ಪದೇ ಈ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಅಂದರೆ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಕುಂಭರಾಶಿಯವರೇ. ನಿಮ್ಮ ಒಳಿತಿಗಾಗಿ ಈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ 5 ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ಇಂದು ಸಂಜೆ 5ರಿಂದ ನೀವು ಮುಂದಿನ 5 ಗಂಟೆ ಒಳಗೆ, ನಾಳೆ ಒಳಗಡೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ತಪ್ಪದೇ ವಿಡಿಯೋ ವಾಚ್ ಮಾಡಿ ಸ್ನೇಹಿತರೆ.